ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ಓಪನ್ ಮಾಡಿ ದೇವತೆ ನೀವು. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರೋವರೆಗೂ ನಿಮ್ಮ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಪ್ರೇಮ ದೇವತೆ ನೀವು. ತುಂಬಾ ನೋವಾಗುತ್ತೆ ಆದ್ರೆ ಈ ನೋವು ಏನಂದ್ರೆ ಸ್ವೀಟ್ ಆಗಿದೆ. ಸ್ವೀಟ್ ಪೇನ್, ಸ್ವೀಟ್ ಮೆಮೊರೀಸ್, ಈ ಜೊತೆಲಿ ಹಾಟ್ ಡ್ರಿಂಕ್, ಲೋಕಲ್ ನೀರ ಕೈಯಲ್ಲಿದ್ರೆ ದೂಸರಾ ಮ್ಯಾಟ್ರ್ ಇಲ್ಲ ರೀ. ഹായ് ടാക്സിയുടെ പുതിയ റിയാക്ഷൻ വീഡിയോയിലേക്ക് സ്വാഗതം. അപ്പോൾ നമ്മൾ റിയാക്ഷൻ ചെയ്യാൻ പോകുന്നത് ഗോൾഡൻ സ്റ്റാർ ഗണേഷിന്റെ മുൻകാരിമലൈ മൂവിയിലെ ആ നെക്സ്റ്റ് സീനാണ്. കഴിഞ്ഞ ആ ഒരു നല്ലൊരു സോങ് ആയിരുന്നു ഉണ്ടായിരുന്നു. നമ്മളൊക്കെ കുറെ എൻജോയ് ചെയ്തിട്ടുള്ള സോങ് ആയിരുന്നു. അതിന്റെ വിഷ്വൽ നമ്മൾ ആദ്യമായിട്ടാണ് കണ്ടത്. ഒരു രക്ഷയില്ലാത്ത എന്താ പറയാ, ആ സോങ്ങിന് അത്രയും ഭംഗിയുള്ള സോങ്. ആ ഒരു വോയിസും പെർഫെക്റ്റ് ലൈനും അതിന്റെ കൂടെ തന്നെ പെർഫെക്റ്റ് മ്യൂസിക്കും വിഷ്വൽസും എല്ലാം കൊണ്ട് ശരിക്കും മഴയുടെ ആ ഒരു ഒരു ഫീൽ ഉണ്ടാവില്ല, അത് തന്നെയാണ് ആ ഒരു സോങ്ങിനുള്ളത്. നമുക്കത് തുടങ്ങിയാലോ? റെഡി അല്ലേ? ഏകദേശം കള്ളൊക്കെ അടിച്ച് ഇങ്ങനെ ഇരിക്കുന്നുണ്ടായിരുന്നു അവിടെ അല്ലേ? അതല്ലേ അങ്ങ് അവിടെ നിന്നല്ലേ സോങ് തുടങ്ങി തന്നെ. നല്ല ലൊക്കേഷൻ, മഴയുണ്ട് ഇപ്പോഴും. ಇನ್ಮೇಲೆ ಇದೇ ತರ ಟೈಟ್ ಆಗ್ಬೇಕೇನ್ರಿ? ನೀವು ಕುಡ್ದಾಗ ಎತ್ವಾ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ನಾನೇನ್ ಕುಡ್ದಿಲ್ಲ ರೀ, ನೀವಲ್ಲ ರೀ, ನಾನ್ ಕುಡ್ದಾಗ ಅಂದಿದ್ದು. ಬನ್ನಿ, ಟೈಮ್ ಆಯ್ತು. ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೆ ಪಕ್ಕಾ 4:20. ಈ ಟೈಮ್ ಇರೋದೇ ಕೈ ಕೊಡಕ್ರಿ. ನೋಡಿ, ನನಗೆ ನೀವು ಸಿಕ್ಕೇ ಸಿಗ್ತೀರಾ. ನನಗೂ ನಿಮ್ಗೂ 1 ಡಜನ್ ಮಕ್ಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮ್ ಬರ್ಲೇ ಇಲ್ಲ. ನೀವು ನನ್ನ ಟೈಟ್ ಆಗಿ ತಪ್ಕೊಂಡು 1.5 ಲೀಟರ್ ಕಣ್ಣೀರ್ ಸುರಿಸಿ ನಿಮ್ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳಲ್ಲ. ನನಗೆ ನೀವೇ ಕರೆಕ್ಟು ಅಂತ ಗೊಳಾಡ್ಕೊಳೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮು ಬರ್ಲಿಲ್ಲ. ಇಮೋಷನಲ್ ಆಯ್ತುಂಟು. ನನ್ಗೆ ಗೊತ್ತಾಗೋಯ್ತ್ರಿ, ನೀವು ನನಗೆ ಸಿಗಲ್ಲ. ಯಾಕಂದ್ರೆ ಟೈಮೇ ಖರಾಬ್ ಆಗಿದೆ ರೀ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೇರ್ಕೊಂಡ್ರು, ತಲೆಯಲ್ಲಿ ಗಾಯ ಆಗಿ, ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೇಳ್ಕೊಂಡ್ಬಿಟ್ಟಿದ್ದೀನ್ರಿ. ನಮ್ಮ ಹೃದಯನೇ ಹಾಳಾಗೋಯ್ತು. ಡೈಲಾಗ್ ಅಲ್ಲ, ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದ್ಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫ್ ಅಲ್ಲಿ ರಿಪೇರಿ ಮಾಡಕ್ ಆಗದೆ ಇರೋಷ್ಟು ದೊಡ್ಡ ಗಾಯ ಆಗೋದ್ರಿ ದರಿದ್ರ ಆಟಲ್ಲಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ನಿಮ್ಮನ್ನ ಬಿಟ್ಕೊಟ್ಬಿಟ್ಟೆ. ನಿಮ್ಮನ್ನ ಪಟಾಯಿಸಿ ಲೋಫರ್ ಅನ್ಸ್ಕೊಳ್ಳೋದ್ಕಿಂತ ನಿಮ್ಮ ದೃಷ್ಟಿಲಿ ಕೊನೆವರೆಗೂ ನಾನೊಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ. ಆದ್ರೆ ಒಂದ್ ತಿಳ್ಕೊಬೇಕು, 2 ಕಿವಿಲಿ ಕೇಳಿಸ್ಕೊಳ್ಳಿ. ಈ ಮಳೆಗಳಿಗೆ ಏನು ಕೇಳಿಸಲ್ಲ ರೀ. ನಾನೇ ಬರ್ತೀನಿ. ಹೇಳ, ನೀವು ಯಾರನ್ನ ಬೇಕಾದ್ರೂ ಕಟ್ಕೊಳ್ಳಿ, ಆದ್ರೆ ನನ್ನಷ್ಟು ನಿಮ್ಮನ್ನ ಇಷ್ಟಪಡೋನು ಈ ಭೂಮಿಲಿ ಯಾರು ಸಿಗಲ್ಲ. ನಿಮ್ಮನ್ನ ಅಷ್ಟು ಇಷ್ಟಪಡ್ತೀನಿ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನ ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಳಾಗ್ಲಿ, ನೀವು ಹಣ್ಣನ್ನು ಮುದುಕಿಯಾಗಿ ನಿಮ್ ಹಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ. ಒಂದಿನ ನಾನು ಸತ್ತೋಗ್ತೀನಿ. ಆದ್ರೆ ಸತ್ಮೇಲೆ ಕೂಡ ನಿಮ್ಮನ್ನ ಇಷ್ಟಪಡ್ತೀನಿ. ನಾನು 1000 ಜನ್ಮ ಎತ್ ಬಂದ್ರು ನಿಮ್ಮನ್ನ ಅಲ್ಲದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ. ಬ್ಯಾಕ್ಗ್ರೌಂಡ್ ಸ್ಕೋರ್ ವಿತ್ ಡೈಲಾಗ್ ರಕ್ಷಿಲ್ಲ. ಆಳ ಪರ್ಫಾರ್ಮೆನ್ಸ್, ಡೈಲಾಗ್ ಡೆಲಿವರಿ ಇಲ್ಲೇ. ನೀವು ಸಿಗೋದಿಲ್ಲ ಅಂತ ನನ್ಗೇನ್ ಬೇಜಾರಿಲ್ಲ ರೀ.
ನಾನು ಇಡೀ ಲೈಫಲ್ಲಿ ನಿಮ್ ಜೊತೆ ಕಳೆದಲ್ಲ ಈ 4 ದಿನ, ಅಷ್ಟು ಸಾಕು. ಈ ನೆನಪನ್ನೇ ರಿವೈಂಡ್ ಮಾಡ್ಕೊಂಡು ಹೇಗೋ ಇಡೀ ಲೈಫ್ ತಾಳ್ಬಿಡ್ತೀನಿ. ನಂದಿನಿ, ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ಓಪನ್ ಮಾಡಿ ದೇವತೆ ನೀವು. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರೋವರೆಗೂ ನಿಮ್ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಪ್ರೇಮ ದೇವತೆ ನೀವು. ತುಂಬಾ ನೋವಾಗುತ್ತೆ, ಈ ನೋವು ಏನಂದ್ರೆ ಸ್ವೀಟ್ ಆಗಿದೆ. ಸ್ವೀಟ್ ಪೇನ್, ಸ್ವೀಟ್ ಮೆಮೊರೀಸ್, ಈ ಜೊತೆಲಿ ಹಾಟ್ ಡ್ರಿಂಕ್, ಲೋಕಲ್ ನೀರ ಕೈಯಲ್ಲಿದ್ರೆ ದೂಸರ ಮ್ಯಾಟ್ರ ಇಲ್ಲ ರೀ. ಸ್ವಲ್ಪ ಎಲ್ಲ ಮುಗಿಸ್ಬಿಡ್ತೀನಿ. ಎಲ್ಲಪ್ಪ ಕಣ್ಮುಚ್ಚ, ದೇವದಾಸ್ ನೀನ ನಾನಂತ ಕೇಳ್ತಿದ್ದಾನೆ. ಬೆಳಕಣ್ರಿ, ನೀವು ಒಂದ್ಸಲಿ ಕೈ ಹಿಡಿದಕ್ಕೆ ಈ ಲೆವೆಲ್ ಲೋ ಆಗೋಯ್ತು. ಒಂದ್ಸಲಿ ಕೈ ಹಿಡಿದ್ರೆ ಎಲ್ಲೇನಾಗುತ್ತಂತ ಭಯ. ಕೈ ಬಿಡ್ತಲ್ಲ. ಬೇಡ, ಮಳೆ ನೀರು ಅವಾಯ್ಡ್ ಆದ್ರೆ ಕಣ್ಣೀರು ಕಾಣುತ್ತೆ, ನಾಚಿಕೆ ಆಗುತ್ತ್ರಿ, ನಾಚಿಕೆ ಆಗುತ್ತೆ. ആൾക്കിപ്പോ ഫീലിങ്സ് വന്നു തുടങ്ങിയ പോലെയുണ്ട്. പക്ഷെ കിടിലം സീനായിരുന്നു ഇപ്പൊ കാണിച്ചത്. Hi. Why are you late? I'm so sorry. I'm very sorry. Hi. വെള്ളം കത്തിക്കളയണം. Excuse me. അച്ഛൻ എന്തോ ഒരു ഇത് ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅದು ಹುಡುಗಿಯರು. ಸ್ವಲ್ಪ ಎನರ್ಜೆಟಿಕ್ ಆಗಿ ಓಡಾಡಿ ಯಾರೊಬ್ಳನ್ನು ಬುಟ್ಟಿಗೆ ಹಾಕೊಳ್ಳೋದು ಬಿಟ್ಟು ಒಳ್ಳೆ ಕರೆಂಟ್ ಹೊಡೆದ ಕಾಗೆ ತರ ಕೂತಿದ್ಯಲ್ಲೋ. ಒಂದ್ ಹುಡುಗಿನ ಬೀಳ್ಸಕ್ ಹೋಗಿ ಬ್ರೇಕ್ ಫೇಲ್ ಆಗಿ ಜೀವನದಲ್ಲಿ ಬೇಜಾರಾಗಿದೆ ಅಂಕಲ್. ಈ ಗ್ಯಾಪ್ ಅಲ್ಲಿ ಇನ್ನೊಂದ್ ಬೇಕಾ? ಕಷ್ಟ ಆಗುತ್ತೆ. ಓ ಹಾಗ. ಒಂದ್ ಕೆಲಸ ಮಾಡು, ಇನ್ನು ಹುಡುಗಿನ ಆ ಮಲ್ಗಿಪುರ ದೇವಸ್ಥಾನ ಕರ್ಕೊಂಡು ಹೋಗು. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಹಾಗಂತೀರಾ? ಡೆಫಿನೆಟ್ಲಿ. ಇವತ್ತು ನೀನು ಹೋಗಿದ್ಯಂತಲ್ಲ, ಹೇಗಿದೆ ಆ ದೇವಸ್ಥಾನ, ಆ ಭಕ್ತಿ, ಆ ನಂಬಿಕೆ? ಇನ್ನೆಲ್ಲೂ ಇಲ್ಲ. ಬೈ ದ ವೇ ಥ್ಯಾಂಕ್ಸ್. ನೀನು ನಂದಿನಿನ ಮೆಟ್ಲು ಹತ್ತೋಕೆ ಬಿಡ್ಲಿಲ್ವಂತಲ್ಲ, ನೀನೇ ಮೇಲೆ ಹೋಗಿ ಪ್ರಸಾದ ತಂದು ಕೊಟ್ಟಿ ಅಂತಲ್ಲ. ದೊಡ್ಡವ್ರು ಹೇಳಿದ್ ಮಾಡ್ಲೇಬೇಕಲ್ಲ ಅಂಕಲ್. ಗ್ರೇಟ್. ಓ ಹಂಗೇನೆ ಬರ್ನೆ. ನನ್ನ ಮಗಳು ಕೋತಿ, ಮೆಟ್ಲು ಹತ್ಬೇಡ ಅಂದ್ರೆ ಹತ್ತಾಳೆ. ಅದಕ್ಕೆ ಇನ್ಮೇಲೆ ನನ್ನ ಬಿಟ್ರೆ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗುದಂತ ಮಾತಾಗಿದೆ. ಹಾಗ ಅಂಕಲ್? ಎಸ್, ಈ ವರ್ಷದಿಂದ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗೋದು. ನಾನು ರಿಟೈರ್ ಆಗ್ಬಿಟ್ಟೆ. ಕೇಳ್ದೇನೋ ಏನೋ ಇದು ಗಿಡ್ತಾ ಇದೆ. ನನಗೂ ಚಾನ್ಸ್ ಇದೆ. 55 kg ಇರೋ ಹುಡುಗಿನ ಬೆಟ್ಟದ ಮೇಲೆ ಹೊತ್ಕೊಂಡು ಹೋಗಿದ್ದು ವೇಸ್ಟ್ ಆಗ್ಲಿಲ್ಲ ಕಣೋ, ವರ್ಕೌಟ್ ಆಗ್ತಾ ಇದೆ. ನಾನೀಗ ಗಂಡನ್ ಲೆಕ್ಕ ಕಣೋ. ಲವ್ ದೇವದಾಸ, ನಾನು ಏನೇ ಹೇಳಿದ್ರು ಇಲ್ಲ ಅಂತ ಗಂಟೆ ಅಳ್ಳಾಡ್ಸ್ತೀಯ. ಏನೋ ಎಲ್ಲೋಗ್ತೀಯ? ಇರೋ
ഓ ഒരുങ്ങിയായിരുന്നു. ನೋಡ್ರಿ ನಿಮ್ ಮಗಳು ಮದ್ವೆಲಿ ಇದೇ ಡ್ರೆಸ್ ಅಲ್ಲಿ ಇರ್ತಾಳೆ. ಒಂದ್ಸಲ ಡ್ರೆಸ್ ಹಾಕಿ ಎಲ್ಲ ಸರಿಗಿದ್ಯಾ ನೋಡೋಣ ಅಂತ ಕರ್ಕೊಂಡ್ ಬಂದಿದೀನಿ. ಹೇಗಿದೆ? ಸೂಪರ್, ವಂಡರ್ಫುಲ್. ಆದರೆ ಏನೋ ಒಂದು ಮಿಸ್ಸಿಂಗ್ ಇದೆ. ಶುರು ಆಯ್ತು ನಿಮ್ದು. ಯಂಗ್ ಮ್ಯಾನ್, ಕ್ಯಾನ್ ಯು ಥಿಂಕ್ ಆಫ್ ಎನಿಥಿಂಗ್? ಎಸ್ ಐ ಡು ಅಂಕಲ್. ಹೇಳೋ ಮತ್ತೆ. ಮದ್ವೆಗಿದ್ವೆ ಇಲ್ಲ ದೊಡ್ಡ ಮ್ಯಾಟ್ರು. ಆದ್ರೆ ಇಂಥ ಟೈಮಲ್ಲಿ ಹುಡುಗಿ ಹಣೆ ಖಾಲಿ ಆಗಿದ್ರೆ ದೆವ್ವದ ಪಿಕ್ಚರ್ ಅಲ್ಲಿ ಬರೋ ಮೋಹಿನಿ ತರ ಕಾಣ್ತಾರೆ. ಕುಂಕುಮ ಗಿಂಕುಮ ಇಟ್ರೆ ದೇವತೆ ತರ ಕಾಣ್ತಾರೆ. Oh my God. Forget ಕುಂಕುಮ, you ladies. ಪ್ರೀತಮ್ is right. ಕುಂಕುಮ ಇದ್ರೇನೆ ನನ್ನ ಮಗಳು ದೇವತೆ ತರ ಕಾಣೋದು. ಗ್ರೇಟ್ ಯಂಗ್ ಮ್ಯಾನ್. ಅದಕ್ಕೆ ಹೇಳೋದು ಪ್ರೀತಮ್ ಇರ್ಬೇಕು ಅಂತ. ಗೋ ಸ್ವೀಟಿ, ಕುಂಕುಮ ಹಚ್ಕೊಂಡು. ಕಮಲಾ, ನಿನ್ ಮಗ ಸಾಮಾನ್ಯದವನಲ್ಲ ಕಣೆ. ಹೆಂಗಸರಿಗೆ ಗೊತ್ತಾಗ್ಲಿಲ್ಲ. ಏನೋ ಮಾಡ್ರನ್ ಹುಡುಗಿ ಅಂತ ಸುಮ್ನೆ ಬಿಟ್ವಿ, ನೋಡು ಕಂಡು ಹಿಡಿದ್ಬಿಟ್ಟ.